बोलो भारत माता की जय, बोलो विश्व हिंदू परिषद की जय, बोलो बजरंग दल की जय, जय श्री राम, 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 जय श्री राम। ಶ್ರೀಮತಿ ಶಾಲಿನಿ ಭಾಸ್ಕರ ಸೈನಿಕ ಇತರರು ಮುಂದೆ ಸಂಜೀವನಿ ಹೆಚ್ಚಿನ ಒಂದು ಇತಿಹಾಸ ಇರುವ ಸನಾತನಕ್ಕೆ ವರ್ಷದ ಲೆಕ್ಕ ಇಲ್ಲ, ಅದು ಅನಾದಿ ನಿಧನ, ಅದಕ್ಕೆ ಸನಾತನ ಅಂತ ಹೇಳ್ತಾರೆ. ಯಾವ ವಯಸ್ಸು ಇಲ್ಲ ಅದಕ್ಕೆ. ಅಂತ ಒಂದು ಶ್ರೇಷ್ಠವಾದಂಥ ಧರ್ಮ ಅದು ಸನಾತನ ಧರ್ಮ. ಈ ಸನಾತನ ಧರ್ಮದಲ್ಲಿ ಬೌದ್ಧ, ಜೈನ
ಮತ್ತು ಹಿಂದೂ ಧರ್ಮದ ಎಲ್ಲವನ್ನೂ ಸೇರಿ ಹಿಂದೂ ಅಂತ ಹೇಳ್ತೇವೆ. ಹಾಗಾಗಿ ಬೌದ್ಧರು ಹಿಂದೂಗಳೇ, ಜೈನರು ಹಿಂದೂಗಳೇ, ಜೈನ ಧರ್ಮದ ಜೊತೆಗೆ ನಮ್ಮ ಸನಾತನ ಹಿಂದೂ ಧರ್ಮ ಅಂದರೆ ಅದು ಅದ್ಭುತವಾದಂಥ, ಬಹಳ ಶ್ರೇಷ್ಠವಾದಂಥ ನೂರಾರು ಸಾವಿರಾರು ಮತ, ಪಂಥ ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡಂಥ ಶ್ರೀಮಂತ ಧರ್ಮ. ಈ ಶ್ರೀಮಂತ ಸನಾತನ ಧರ್ಮ ಜಗತ್ತಿಗೆ ಆದರ್ಶವಾಗಿ ಬೆಳೆದಿದೆ. ತಾನು ಬದುಕಬೇಕು, ಇತರರು ಬದುಕು ಕೊಡಬೇಕು ಅನ್ನುವ 3 ವರ್ಗೀಕರಣವನ್ನು ಗೀತಾಚಾರ್ಯನಾದ ಏನು ಶ್ರೀಕೃಷ್ಣ ಇದ್ದಾನೆ ಅವರು ಹೇಳ್ತಾರೆ. ಸಾತ್ವಿಕ, ತಾಮಸಿಕ, ರಾಜಸಿಕ ಅಂತ 3 ರೀತಿಯ ಗುಣತ್ರಯದ ಜನರಿದ್ದಾರೆ. ಹಾಗಾಗಿ ಅಸುರಿ ಪ್ರವೃತ್ತಿಯ ನಾಶ ಮತ್ತು ದೈವಿ ಸಂಪತ್ತಿನ ರಕ್ಷೆ, ಇದು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ದೇಶ. ವಿಶ್ವನಾಥನಿಗೆ ನಮ್ಮ ಕಷ್ಟಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ನಮ್ಮ ಶ್ರೇಷ್ಠವಾದಂತಹ ಧರ್ಮ, ನಮ್ಮ ಶ್ರೇಷ್ಠವಾದಂತಹ ಸಂಸ್ಕೃತಿ, ನಮ್ಮ ಶ್ರೇಷ್ಠವಾದಂತಹ ಪರಂಪರೆಯನ್ನು ಪ್ರಚಾರ ಮಾಡುವವರಿಲ್ಲ. ಜಗತ್ತಿನಲ್ಲಿ ಹಿಂದೂಗಳ ರಕ್ಷಣೆ ಮಾಡುವವರಿಲ್ಲ. ನಮ್ಮ ಕಣ್ಮುಂದೆ ಸಾಕಷ್ಟು ಜನರ ಹಿಂದೂಗಳ ಮತಾಂತರ ಆಗ್ತಾ ಇದೆ. ನಮ್ಮ ಕಣ್ಣೆದುರೇ ನಾವು ದೇವರಂತೆ ಪೂಜೆ ಮಾಡುತ್ತಿರುವಂತಹ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ. ಸಾವಿರಾರು ಹಿಂದೂಗಳ ಹಿತಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಮಾತ್ರ ಅಲ್ಲ, ದೇಶದಲ್ಲಿ 100 ಹಿಂದೂ ಸಂಘಟನೆಗಳು ಪ್ರಾರಂಭ ಮಾಡಿವೆ. ಎಲ್ಲಿ ತೊಂದರೆ ಆಗ್ತದೆ, ಎಲ್ಲಿ ಸಮಸ್ಯೆಗಳಿರುತ್ತೆ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಬೇರೆ ಬೇರೆ ಕಡೆ ಹಿಂದೂ ಸಂಘಟನೆಗಳು ಮಾಡಿಕೊಂಡು ಬಂದರು. ಯಾವ ಹಿಂದೂ ಸಮಾಜ ಕೈಯಲ್ಲಿ ಭಗವದ್ಧ್ವಜವನ್ನು ಇಟ್ಕೊಂಡು ನನ್ನ ಮನೆಯಲ್ಲಿ ಭಗವದ್ಧ್ವಜ ಹಾಕಬೇಕು, ನನ್ನ ಊರಲ್ಲಿ ದೇವಸ್ಥಾನಕ್ಕೆ ಕೇಸರಿ ಧ್ವಜ ಹಾಕಬೇಕು, ನಾನು ಕೇಸರಿ ಶಾಲ್ ಹಾಕಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ರು, ಯೋಚನೆಯನ್ನು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ ಎಚ್ಚೆತ್ತುಕೊಂಡು ಅವರ ಕೈಯಲ್ಲಿ ಭಗವದ್ಧ್ವಜ ಮಾತ್ರ ಅಲ್ಲ, ಎಲ್ಲಿಯೂ ದಂಗೆ ಆದಾಗ, ಎಲ್ಲಿಯೋ ಹಿಂದೂಗಳ ಮೇಲೆ ಆಕ್ರಮಣ ಆದಾಗ ಹಿಂದೂಗಳು ಪೆಟ್ಟು ತಿಂದು ಓಡಿ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಆ ಸಮಾಜಕ್ಕೆ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ನಾವು ಪೆಟ್ಟು ತಿಂದ ವಾತಾವರಣವನ್ನು ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಳೆದ 60 ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದೆ. 60 ವರ್ಷಗಳಲ್ಲಿ ಮಾಡಿಕೊಂಡು ದಶಕಗಳ ನಂತರ ಯಾವ ನಮ್ಮ ಸಮಾಜದ ಮಾನಸಿಕತೆ ಅದು ಕುಗ್ಗಿ ಹೋಗಿತ್ತು, ನಮ್ಮ ಆತ್ಮಸ್ಥೈರ್ಯ ಕಡಿಮೆ ಆಗಿತ್ತು. ಕಳೆದ ವಿಶ್ವ ಹಿಂದೂ ಪರಿಷತ್ತಿನ 60 ವರ್ಷಗಳ ಕಾರ್ಯದ ಮುಖಾಂತರ ಇವತ್ತು ದೇಶದಲ್ಲಿ ಒಬ್ಬ ಹಿಂದೂ, ನಾನೊಬ್ಬ ಗರ್ವದಿಂದ ಹಿಂದೂ ಎಂಬಂತ ಹೆಮ್ಮೆಯಿಂದ ಹೇಳುವಂತ ಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಕಾರ್ಯಕರ್ತರು ಲವ್ ಜಿಹಾದಿಗೋಸ್ಕರ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮಾತನ್ನು ಕೇಳುವಂತ ಸ್ಥಿತಿ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಯಾವುದೇ ಒಬ್ಬಳು ಹೆಣ್ಮಗಳನ್ನು ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಆ ಮನೆಯ ಹೆತ್ತವರು ನಮಗೆ ಬೈತಾ ಇದ್ರು, ನಮ್ಮನ್ನು ದೂರ್ತಾ ಇದ್ರು, ನಿಮಗೆ ಬೇರೆ ಕೆಲಸ ಇಲ್ಲ. ಪೊಲೀಸರು ನಮ್ಮ ಮೇಲೆ ಕೇಸನ್ನು ಹಾಕ್ತಾ ಇದ್ರು. ಮಾಧ್ಯಮಗಳು ನಮ್ಮ ಮಾತನ್ನು ಕೇಳ್ತಾ ಇರಲಿಲ್ಲ, ಕೋರ್ಟ್ ನಮ್ಮ ಮಾತನ್ನು ಕೇಳ್ತಾ ಇರಲಿಲ್ಲ. ಆದರೆ ಕಳೆದ 15-20 ವರ್ಷಗಳಿಂದ ಬಜರಂಗಗಳ ಲವ್ ಜಿಹಾದಿನ ವಿರುದ್ಧ ಮಾಡಿದಂಥ ಹೋರಾಟದ ಕಾರಣದಿಂದಾಗಿ ಇವತ್ತು ಲವ್ ಜಿಹಾದಿನ ಬಗ್ಗೆ ಜನಜಾಗೃತಗೊಂಡಿದ್ದಾರೆ. ಇವತ್ತು ಎತ್ತವರ ಪೋಷಕರು ನಮ್ಮ ಜೊತೆ ಬರಲಿಕ್ಕೆ ತಯಾರಿದ್ದಾರೆ. ಇವತ್ತು ಮಾಧ್ಯಮಗಳು ಹೇಳ್ತಾ ಇದೆ, ಪೊಲೀಸ್ ಇಲಾಖೆ ಹೇಳ್ತಾ ಇದೆ, ಇವತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ದೇಶದಲ್ಲಿ ಲವ್ ಜಿಹಾದಿದೆ. ಅದು ಬಜರಂಗಗಳನ್ನ ಮಾತ್ರ ಕೆಲಸ ಎಂಬಂತ ವಾತಾವರಣ ನಮ್ಮ ಸಮಾಜದಲ್ಲಿತ್ತು. ಆದರೆ ನಾವು ಮಾಡಿದಂತಹ ಆ ಗೋವಿನ ರಕ್ಷಣೆಯ ಕಾರಣದಿಂದಾಗಿ ಇವತ್ತು ಸಮಾಜದಲ್ಲಿ 10 ಗೋಶಾಲೆಗಳು ನಿರ್ಮಾಣ ಆಗಿದೆ. 10 ಸಂಘಟನೆಗಳು ಗೋ ಸಂರಕ್ಷಣೆ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಸಮಾಜದಲ್ಲಿ ಗೋವಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡಿಕೊಂಡು ಬಂದಿದೆ. ನಾವೆಲ್ಲರೂ ಖುಷಿಯಾಗಿ ಆಚರಣೆ ಮಾಡುವ ಎಂಬ ಉದ್ದೇಶದಿಂದ ಇವತ್ತು ನಾವು ಸೇರಿದ್ದೇವೆ. ಒಂದೇ ಉದ್ದೇಶ, ಧರ್ಮವು ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು, ಧರ್ಮ ನಮ್ಮ ರಕ್ಷಣೆಯನ್ನು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಸನಾತನವಾದಂತಹ ಧರ್ಮದ ರಕ್ಷಣೆ, ಸನಾತನವಾದಂತಹ ಧರ್ಮದ ಪ್ರಚಾರ, ಸನಾತನವಾದಂತಹ ಧರ್ಮದ ಆಚರಣೆಯನ್ನು ಮಾಡಬೇಕೆಂಬಂತ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ ಇವತ್ತು ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದೆ, ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್. ಭಾರತ ಮಾತ್ರ ಅಲ್ಲ,
ಜಗತ್ತಿನ ಸುಮಾರು 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯ ನಡೀತಾ ಇದೆ. ಅದು ಅಮೆರಿಕ ಇರ್ಬೋದು, ಜಪಾನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಕೀನ್ಯಾ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯ ಇವತ್ತು ನಿರಂತರವಾಗಿ ಆಗ್ತಾ ಇದೆ. ಅಂತ ಜಗತ್ತಿನ ಏಕೈಕ ಹಿಂದೂ ಸಂಘಟನೆ ಅದು ಯಾವಾಗಲೂ ಇದ್ರೆ ಅದು ವಿಶ್ವ ಹಿಂದೂ ಪರಿಷತ್ ಮಾತ್ರ. ಅಂತ ಒಂದು ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆದದ್ದು 1964. ಒಂದು ಹೆಣ್ಮಗಳಿಗೆ ತೊಂದರೆ ಆದಾಗ, ತನ್ನ ಕಣ್ಣೆದುರು ಯಾವುದೇ ಹೆಣ್ಮಗಳಿಗೆ ಅತ್ಯಾಚಾರ ಆದಾಗ ಶ್ರೀಕೃಷ್ಣ ಪರಮಾತ್ಮ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಮಹಾಭಾರತದ ಕಥೆ ನಮ್ಗೆಲ್ಲರಿಗೂ ಗೊತ್ತಿದೆ. ಇಡೀ ಒಂದು ಕಿಕ್ಕಿರಿದಂತ ಸಭೆ, ಮಹಾತ್ಮರಾದಂತಹ ದ್ರೋಣಾಚಾರ್ಯರಿದ್ರು, ಭೀಷ್ಮ ಮಹಾರಾಜರು ಇದ್ರು, ಕೌರವರಿದ್ರು, ಪಾಂಡವರಿದ್ರು. ಅವರೆಲ್ಲರ ನಡುವೆ ದ್ರೌಪದಿಗೆ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಆ ದ್ರೌಪದಿಯ ರಕ್ಷಣೆಗೆ ಯಾರು ಕೂಡ ಬಂದಿರಲಿಲ್ಲ. ಅಂತ ದ್ರೌಪದಿಯನ್ನು ರಕ್ಷಣೆ ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ. ಬರ್ತಾ ಇದ್ದಾರೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಯಾವ ಹಿಂದೂ ಹೆಣ್ಮಕ್ಕಳನ್ನು ಲವ್ ಜಿಹಾದಿಗಳ ಮುಖಾಂತರ ಮತಾಂತರ ಮಾಡುವಂತ ಒಂದು ಷಡ್ಯಂತ್ರ ಆಗ್ತಾ ಇದೆ, ಅದನ್ನು ತಡೆಯುವಂತ ಕೆಲಸವನ್ನು ಇವತ್ತು ನಮ್ಮ ಬಜರಂಗ ದಳದ ದುರ್ಗಾವಾಹಿನಿಯ ಕಾರ್ಯಕರ್ತರು ಅವನು ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದ, ಎಲ್ಲರೊಟ್ಟಿಗೆ ಜೀವನ ಮಾಡ್ತಾ ಇದ್ದ, ಎಲ್ಲರ ಮನೆಗೆ ಹೋಗ್ತಾ ಇದ್ದ. ಅವನು ವಿದುರನ ಮನೆಗೆ ಹೋಗ್ತಾ ಇದ್ದ, ಸುಧಾಮನ ಮನೆಗೆ ಹೋಗ್ತಾ ಇದ್ದ, ಕುಚೇಲನ ಮನೆಗೆ ಹೋಗ್ತಾ ಇದ್ದ, ಕೌರವನ ಮನೆಗೆ ಹೋಗ್ತಾ ಇದ್ದ, ಪಾಂಡವನ ಮನೆಗೂ ಹೋಗ್ತಾ ಇದ್ದ. ಅವನ ಜೀವನದಲ್ಲಿ ಎಲ್ಲರ ಮನೆಗೆ ಅವನ ಜಾತಿ ಎಂಬುದೇ ಇರಲಿಲ್ಲ. ಇವತ್ತು ಅದನ್ನೇ ಇವತ್ತು ವಿಶ್ವ ಹಿಂದೂ ನೀರು ತೆಗೆಯಲಿಕ್ಕಿಲ್ಲ. ಅವನು ಜಾತಿಯ ಕಾರಣಕ್ಕೋಸ್ಕರ ಸ್ಮಶಾನಕ್ಕೆ ಪ್ರವೇಶವಿಲ್ಲ, ಅವನು ಜಾತಿಯ ಕಾರಣಕ್ಕೋಸ್ಕರ ಮನೆಯೊಳಗಡೆ ಪ್ರವೇಶವಿಲ್ಲ. ಅರೆ, ಇದು ಯಾವ ನ್ಯಾಯ? ಯಾವುದೋ ಒಂದು ಮತದಲ್ಲಿ ಹುಟ್ಟಿದಂತ ಮುಸಲ್ಮಾನರಿಗೆ ಹಿಂದೂಗಳ ಮನೆ ಒಳಗಡೆ ಪ್ರವೇಶ ಇದೆ, ಕ್ರಿಶ್ಚಿಯನ್ರಿಗೆ ಹಿಂದೂಗಳ ಮನೆ ಒಳಗಡೆ ಪ್ರವೇಶವಿದೆ. ಆದ್ರೆ ನಮ್ಮೊಟ್ಟಿಗೆ ಹುಟ್ಟಿದಂತ ನಮ್ಮದೇ ಬಂಧುಗಳು ಹಿಂದೂಗಳಿಗೆ ಇವತ್ತು ಮನೆ ಒಳಗಡೆ ಪ್ರವೇಶವಿಲ್ಲ ಅಂತ ಹೇಳಿದ್ರೆ ಇದು ನ್ಯಾಯವ? ಇದನ್ನು ಪ್ರಶ್ನೆ ಮಾಡಿದ್ದು ಇಡೀ ಸಮಾಜದಲ್ಲಿ ವಿಶ್ವ ಹಿಂದೂ ಪರಿಷತ್. ಇವತ್ತು ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕಾಗಿದೆ, ಬಂಧುಗಳೇ, ಎಚ್ಚೆತ್ತುಕೊಳ್ಬೇಕಾಗಿದೆ. ಶಾರೀರಿಕ ಆಕ್ರಮಣ ಇವತ್ತು ಲವ್ ಜಿಹಾದಿನ ಮುಖಾಂತರ ನೂರಾರು ಹೆಣ್ಮಕ್ಕಳನ್ನು ಮತಾಂತರ ಮಾಡುವಂತ ಷಡ್ಯಂತ್ರ. ಅದನ್ನು ಪ್ರಶ್ನೆ ಮಾಡಿದರೆ ಹಿಂದೂಗಳ ಮೇಲೆ ಹಲ್ಲೆ, ಹಿಂದೂಗಳಿಗೆ ತೊಂದರೆ, ಹಿಂದೂ ಕಾರ್ಯಕರ್ತರ ಹತ್ಯೆ, ನಮ್ಮ ಮಠ ಮಂದಿರಗಳ ಮೇಲೆ ದಾಳಿ ಇವತ್ತು ಇಡೀ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆರ್ಥಿಕವಾಗಿ ಹೇಗೆ ಹಿಂದೂಗಳನ್ನು ತಡೆಗಟ್ಟಬೇಕೆಂಬ ಉದ್ದೇಶದಿಂದ ಇವತ್ತು ವ್ಯಾಪಾರದ ಜೀವಾಜೀವತ ಆಗ್ತಾ ಇದೆ. ಇವತ್ತು ಯಾವುದೇ ಹಿಂದೂಗಳ ವ್ಯಾಪಾರ ಇರಲಿ, ಅದು ಹಣ್ಣಿನ ವ್ಯಾಪಾರ ಇರಲಿ, ತರಕಾರಿ ವ್ಯಾಪಾರ ಇರಲಿ, ಬಟ್ಟೆ ವ್ಯಾಪಾರ ಇರಲಿ, ಬಂಗಾರದ ಚಿನ್ನದ ವ್ಯಾಪಾರ ಇರಲಿ, ಪ್ರತಿಯೊಂದು ವ್ಯಾಪಾರಕ್ಕೆ ಮಾಡುವುದು ನಮ್ಮ ನಂಬಿಕೆಯಲ್ಲಿ ಸುಳ್ಳು ಮಾಡುವುದು. ರಾಮ ದೇವರೇ ಅಲ್ಲ, ಶ್ರೀಕೃಷ್ಣ ದೇವರೇ ಅಲ್ಲ, ರಾಮ ಮಂದಿರ ಅಲ್ಲಿ ಇರಲಿಲ್ಲ ಎಂಬಂತ ಸುಳ್ಳನ್ನು ಪ್ರಕಟ ಮಾಡುವುದು, ರಾಷ್ಟ್ರ ಪುರುಷರಿಗೆ ಅಗೌರವವನ್ನು ತೋರಿಸುವುದು. ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನಾವೆಲ್ಲ ನೋಡಿರ್ಬೋದು. ಪೂಜ್ಯ ಸಾಧು ಸಂತರ ಬಗ್ಗೆ ಅವಹೇಳನ, ಪೂಜ್ಯ ಸಾಧು ಸಂತರಿಗೆ ಅಪಮಾನ ಮಾಡುವಂತ ಕೆಲಸ ಇವತ್ತು ಒಂದು ವ್ಯವಸ್ಥಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಸ್ಮಿತೆಯನ್ನು ನಾಶ ಮಾಡುವಂತ, ಭಾರತದ ಸಂಸ್ಕೃತಿಯನ್ನು ನಾಶ ಮಾಡುವಂತ ಒಂದು ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಆಗ್ತಾ ಇದೆ ಬಂಧುಗಳೇ. ಅದಕ್ಕೋಸ್ಕರ ಭಾರತ ವಿಶ್ವಗುರು ಆಗಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್, ಅದು ಬಜರಂಗ ದಳ ಇರ್ಬೋದು, ಮಾತೃಶಕ್ತಿ ಇರ್ಬೋದು, ದುರ್ಗಾವಾಹಿನಿ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ಆ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡ್ಕೊಂಡು ಬರ್ತಾ ಇದೆ. ನಾವು ಕಲ್ಪನೆ ಮಾಡಿದಂಥ, ನಾವು ಯೋಚನೆ ಮಾಡಿದಂಥ ರೀತಿಯಲ್ಲಿ ಯಾವುದಾದ್ರೂ ಒಂದು ಹಿಂದೂ ಊರು, ಹಿಂದೂ ಗ್ರಾಮ, ಎಲ್ಲ ಮನೆಗಳು ವಿಶ್ವ ಹಿಂದೂ ಪರಿಷತ್ ಮನೆ ಇದ್ರೆ ಅದು ಒಡ್ಡೂರು ಗ್ರಾಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನವರಾತ್ರಿಯ ಕಾರ್ಯಕ್ರಮ
ಇಡೀ ದೇಶಾದ್ಯಂತ ಮಾಡ್ತಾರೆ. ಅಂತ ಕಾರ್ಯಕ್ರಮ 2008ರಲ್ಲಿ ಬಜ್ಪೆಯ ಶಾರದೋತ್ಸವ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಟ್ಯಾಬ್ಲೋ ಆಗಬೇಕಾದ್ರೆ ಬಪ್ಪ ಬ್ಯಾರಿಯ ಟ್ಯಾಬ್ಲೋವನ್ನು ಹಾಕಿದ್ವಿ. ನಾವು ಅವನನ್ನು ಬ್ಯಾರಿ ಎಂಬ ಕಾರಣಕ್ಕೋಸ್ಕರ ನಾವು ಯಾವತ್ತೂ ಅವರನ್ನು ಹೊರಗೆ ಹಾಕಲೇ ಇಲ್ಲ. ಅದು ನಿಮ್ಮ ಎಚ್ಚರಿಕೆಯನ್ನು ಬದಿಗಿಟ್ಟು ಇಡೀ ಶಾರದೋತ್ಸವದ ಮೆರವಣಿಗೆಯನ್ನು ಅದು ಬಹಳ ಅದ್ಭುತವಾಗಿ ನಾವು ಮಾಡಿದ್ವಿ. ಅದ್ಭುತವಾಗಿ ಮಾತ್ರ ಮಾಡಿದಲ್ಲ, ನಾನು ಕಣ್ಣಾರೆ ನೋಡಿದ್ದೆ. ಎಲ್ಲ ಕಾರ್ಯಕರ್ತರ ಎಲ್ಲ ಹಿಂದೂಗಳ ಕೈಯಲ್ಲಿ ಒಂದು ಕಡೆ ರಾಡು, ಇನ್ನೊಂದು ಕಡೆ ತಲವಾರು, ಒಂದು ಕಡೆ ಸೋಟೆ. ತಾಕತ್ತಿದ್ರೆ ನಮ್ಮ ಈ ಮೆರವಣಿಗೆಯನ್ನು ನಿಲ್ಲಿಸಿ ಅಂತ ಎಂಬಂತ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಆ ಶಾರದೋತ್ಸವದ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಾವು ಅವತ್ತಿನ ದಿವಸ ನಾವು ಮಾಡಿದ್ವಿ. ಇದು ನಮ್ಮ ಸಂಘಟನೆ, ಇದು ನಮ್ಮ ತಾಕತ್ತು. ಬಂದ ಮೇಲೆ ಇವತ್ತು ನಮ್ಮ ಪ್ರಖಂಡದಲ್ಲಿ ಒಟ್ಟು 34 ಸಮಿತಿಗಳಿದೆ. ಬಹುಶಃ ಇಡೀ ಪ್ರಾಂತವನ್ನು ತೆಗೆದುಕೊಂಡ್ರೆ ಒಂದು ಪ್ರಖಂಡದಲ್ಲಿ 5,000ಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರಿದ್ದಾರೆ. ಇರುವಂತ ಯಾವುದಾದ್ರೂ ಒಂದು ಪ್ರಖಂಡ ಇದ್ರೆ ಅದು ಗುರುಪುರ ಪ್ರಖಂಡ ಮಾತ್ರ ಅಂತ ಈ ಸಂದರ್ಭ. ಆ ಊರಲ್ಲಿ ಎಲ್ಲರಿಗೂ ದೇವಸ್ಥಾನಕ್ಕೆ ಪ್ರವೇಶ ಇದೆ, ಎಲ್ಲರಿಗೂ ಬಾವಿಯಿಂದ ನೀರನ್ನು ತೆಗೆಯಬಹುದು, ಎಲ್ಲರಿಗೂ ಎಲ್ಲ ಮನೆಗೆ ಪ್ರವೇಶ ಇದೆ. ಅಂತ ಒಂದು ವಾತಾವರಣವನ್ನು ನಾವೆಲ್ಲರೂ ಮಾಡಬಹುದಾ? ನನ್ನ ಊರಲ್ಲಿ ಒಬ್ಬನೇ ಒಬ್ಬ ಹಿಂದೂವಿಗೆ ಕಷ್ಟ ಆದಾಗ, ಅದು ಯಾವುದೇ ರೀತಿಯ ತೊಂದರೆ ಇರ್ಬೋದು, ಅವನ ಮನೆಯಲ್ಲಿ ಕಷ್ಟ ಇರ್ಬೋದು, ಮದುವೆ ಆದಾಗ ಕಷ್ಟ ಇರ್ಬೋದು, ಅಥವಾ ಯಾವುದೋ ಒಂದು ಆಸ್ಪತ್ರೆಗೆ ಆರೋಗ್ಯದ ದೃಷ್ಟಿಯಿಂದ ಕಷ್ಟ ಆಗ್ಬೋದು, ಅಥವಾ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕಷ್ಟ ಆಗ್ಬೋದು. ಅಂಥ ಮನೆಗಳಿಗೆ ಆ ಗ್ರಾಮದವರು ಎಲ್ಲರೂ ಒಟ್ಟು ಸೇರಿ ನಾವು ಅವರ ಸಹಕಾರವನ್ನು ನಾವು ಕೊಡ್ತೀವ. ನನ್ನ ಮನೆ ಅದೊಂದು ಸಂಸ್ಕಾರದ ಮನೆ. ನನ್ನ ಊರು